ನಮಸ್ತೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಏನಂತಂದರೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು. ಇದು ಬಂದುಬಿಟ್ಟು ಏನಂದರೆ ನಮ್ಮದು ಸ್ಪ್ರೇ ಪಾಂಡ್ ಪಂಪ್, ಶುಗರ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡುವಂಥ ಸ್ಪ್ರೇ ಪಾಂಡ್ ಪಂಪ್. ಇದು ಸ್ಪ್ರೇ ಪಾಂಡೆ ಅಂದರೆ ಪಂಪ್ ಅದು ಸೆಪ್ರೇಟ್ ಆಗಿರುತ್ತೆ. ಇದು ಬಂದುಬಿಟ್ಟು ಅಂದರೆ ಸ್ಪ್ರೇ ಪಾಂಡು ನೀವು ನೋಡ್ತಾ ಇದ್ದೀರಾ, ಒಂದು ಸಿಕ್ಕಾಪಟ್ಟೆ ನಾಜಲ್ಸ್ ಹಾಕಿಬಿಟ್ಟಿದ್ದಾರೆ ಇಲ್ಲಿ. ಯಾಕಂದರೆ ವಾಟರ್ ಕೂಲ್ ಆಗಬೇಕು. ಇದೇನಿದೆಯಲ್ಲ, ಇದು ಸಕ್ಷನ್ ಚಾನಲ್. ಇದು ಈ ಒಂದು ಪಂಪ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, 1 2 3 4 ಏನಿದೆಯಲ್ಲ, ಇದು ಬಂದುಬಿಟ್ಟು ನಮ್ಮದು ಸ್ಪ್ರೇ ಪಾಂಡ್ ಪಂಪ್ ಇದೆಲ್ಲ. ಸೊ ಇಲ್ಲಿ ಏನಂದರೆ ವಾಟರ್ ಬಂದುಬಿಟ್ಟು ಈ ಕಡೆ ಟೆಂಪ್ರೇಚರ್ ಜಾಸ್ತಿಯಾಗಿ ಬರುತ್ತೆ. ಈ ಕಡೆ ಹೊರಗಡೆಯಿಂದ ಹೋಗ್ಬೇಕಂದ್ರೆ ಮತ್ತೆ ನಮ್ಮ ಪ್ರೊಸೆಸ್ ಏನಂದರೆ ಒಳಗಡೆ ಹೋಗ್ಬೇಕಂತಂದರೆ ಇಲ್ಲಿ ಟೆಂಪ್ರೇಚರ್ ಕಡಿಮೆ ಆಗಿಬಿಟ್ಟು ಹೋಗುತ್ತೆ. ಈ ಒಂದು ಸ್ಪ್ರೇ ಪಾಂಡಲ್ಲಿ ಏನಂತಂದರೆ ಒಂದು ನಾವು ಡೆಲ್ಟಾ ಟೀನ ತೊಗೊಂಡಾಗ ಎಷ್ಟು ಒಂದು 8 to 10 ಡಿಗ್ರಿವರೆಗೂ ವೇರಿಯೇಷನ್ ಆಗುತ್ತೆ ಡೆಲ್ಟಾ ಟಿ ಬಂದುಬಿಟ್ಟು. ಸೊ ಇವಾಗ ನೋಡ್ತಾ ಇದ್ದೀರಾ, ನಾನು ಇಲ್ಲಿ ಏನೊಂದು ಕಾನ್ಸೆಪ್ಟನ್ನು ನಿಮಗೆ ಇಲ್ಲಿ ಕ್ಲಿಯರ್ ಮಾಡ್ಬೇಕಂತ ಏನಂತಂದರೆ, ವಾಟ್ ಈಸ್ ದ ಮಿನಿಮಮ್ ಪ್ರೆಷರ್ ರಿಕ್ವೈರ್ಡ್ ಫಾರ್ ಅ ಸ್ಪ್ರೇ ನಾಜಲ್. ಅಂದರೆ ಒಂದು ಕರೆಕ್ಟಾಗಿ ಸ್ಪ್ರೇ ಆಗಬೇಕು ಅಂತಂದರೆ ಎಷ್ಟು ಒಂದು ಪಂಪಿಗೆ ಪ್ರೆಷರ್ ಬೇಕಲ್ಲಿ ಅಂತಕ್ಕಂಥದ್ದನ್ನು. ಅಂದರೆ ಇವಾಗ ನೋಡಿ, ನಾನು ರನ್ನಿಂಗ್ ಇದ್ದ ನಿಮ್ಗೆ ಇನ್ನೊಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಎಲ್ಲ ಕಡೆ ಒಂದು ಸ್ಪ್ರೇ ಆಗಿಬಿಟ್ಟಿರುತ್ತೆ, ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ ಅದು. ಸೊ ಅದಕ್ಕೆ ಪ್ರತಿಯೊಂದು ನಾಜಲ್ಗೆ ಒಂದು ಸ್ಪ್ರೇ ಚೆನ್ನಾಗಿ ಆಗಬೇಕು ಅಂತಂದರೆ ಅದ್ರ ಹಿಂದ್ಗಡೆ ಇರತಕ್ಕಂಥ ಒಂದು ಪಂಪ್ಗೆ ಪ್ರೆಷರ್ ಎಷ್ಟು ಬೇಕಾಗುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಆ ಒಂದು ಪಂಪ್ ಏನು ಹಾಕಿದಾರಲ್ಲ, ಆ ಪಂಪ್ ಒಂದು ನೇಮ್ ಪ್ಲೇಟ್ ಮೇಲ್ಗಡೆ ಬರೆದಿದ್ದಾರೆ. ಅಂದರೆ ಇದೊಂದು ಯೂನಿವರ್ಸಲ್ ಕಾನ್ಸೆಪ್ಟ್ ಅಂದರೆ ತಿಳ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲ ಕಡೆಯೂ ಒಂದು ಯಾವುದೋ ಒಂದು ಕರೆಕ್ಟಾಗಿ ಸ್ಪ್ರೇ ನಾಜಲ್ಗೆ ನಾವು ಸ್ಪ್ರೇ ಮಾಡಬೇಕು ಅಂದರೆ ಎಷ್ಟು ಪ್ರೆಷರ್ ಬೇಕಾಗುತ್ತೆ ಅಂತಕ್ಕಂಥ ಇಲ್ಲಿ ಒಂದು ಲೈವ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಇದನ್ನು ಬನ್ನಿ ನೋಡೋಣ. ಓಕೆ, ಇಲ್ಲಿ ನೋಡ್ತಾ ಇದ್ದಾರೆ. ಇವಾಗ ಆ್ಯಕ್ಚುಲಿ ಏನಂತಂದರೆ ಒಂದು ಮೇಂಟೆನೆನ್ಸ್ ಆ್ಯಕ್ಟಿವಿಟೀಸ್ ನಡೀತಾ ಇದೆ. ಹೀಗಾಗಿ ಏನಪ್ಪ ಅಂತಂದರೆ ಒಂದು ಮೋಟ್ರ್ ಆಗಲಿ ಒಳಗಡೆ ಇರತಕ್ಕಂಥ ಇಂಥದ್ದಾಗಲಿ ಎಲ್ಲವನ್ನು ಬಿಚ್ಕೊಂಡು ಒಂದು ಓವರ್ಲಿಂಗ್ ಒಂದು ಇದರಲ್ಲಿ ತೊಗೊಂಡೋಗಿದ್ದಾರೆ ಒಂದು ಶಾಪಲ್ಲಿ. ಸೊ ಇವೇನು ಹಿಂದೆ ನೋಡ್ತಾ ಇದ್ದಾರೆ, ಇದು ಬಂದುಬಿಟ್ಟು ಅಂದರೆ ಒಂದು ಎಕ್ಸಿಸ್ಟಿಂಗ್ ಪಂಪ್ ಏನಿದೆ, ಸಿಂಟೆಕ್ ಮೆಕ್ ಪಂಪ್. ಇದೊಂದು ಸಿಂಟೆಕ್ ಮೆಕ್ ಪಂಪು. ಇಲ್ಲಿ ಒಂದು ಸ್ವಲ್ಪ ನೇಮ್ ಪ್ಲೇಟ್ ತೋರಿಸಿ ಇದರಲ್ಲಿ. ಸೊ ಇಲ್ಲೇ ನೋಡ್ತಾ ಇದ್ದೀರಾ ನೋಡಿ. ಸೊ ಇದರಲ್ಲಿ ಈ ಸಿಂಟೆಕ್ ಪಂಪಲ್ಲಿ ಏನು ಕೊಟ್ಟಿದ್ದಾನೆ ಅಂತಂದರೆ, ನಮ್ಮದು ಇದೊಂದು ಪಂಪ್ ಕೆಪಾಸಿಟಿ ಬಂದುಬಿಟ್ಟು 2000 m3/h ಅಂತ ಇದೆ. ಸೊ ಅಲ್ಲಿ ನಾವು ಪ್ರೀವಿಯಸ್ ಇದು ಇಂಜೆಕ್ಷನ್ ಪಂಪಲ್ಲಿ ನೋಡಿದ್ವಿ, ಅದು 3000 ಇದೆ. ಸೊ ಅಲ್ಲಿ ವ್ಯಾಕ್ಯೂಮನ್ನು ನಾವು ಬಿಲ್ಡಪ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇಲ್ಲಿ ಏನಂತಂದರೆ ಈ ಒಂದು ಪಂಪನ್ನು ನಾವು ಈ ಸ್ಪ್ರೇ ಪಾಂಡಲ್ಲಿ ಪ್ರತಿಯೊಂದು ನಾಜಲಲ್ಲಿ ಸರಿಯಾಗಿ ಪ್ರೆಷರ್ ಕೊಡೋಕ್ಕೆ ಈ ಒಂದು ಪಂಪನ್ನು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಎಷ್ಟಿದೆ, ಇಲ್ಲಿ 2000 ಏನಂತಂದರೆ m3/h ಇದು ಬಂದುಬಿಟ್ಟು ಕೆಪಾಸಿಟಿ ಬಂದುಬಿಟ್ಟು. ಇದ್ರದ್ದು ಪ್ರೆಷರ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ 22 ಮೀಟರ್ ಆಫ್ ವಾಟರ್ ಕಾಲಮ್. ಸೊ ಇದು ಬಂದುಬಿಟ್ಟು ಅಂದರೆ ಏನಂದರೆ 2.2 kg ಏನಂತಂದರೆ ಪ್ರೆಷರ್ ರಿಕ್ವೈರ್ಡ್ ಫಾರ್ ಏನಂದರೆ ಫಾರ್ ಪರ್ಫೆಕ್ಟ್ ಏನಂತಂದರೆ ಸ್ಪ್ರೇಯಿಂಗ್ ಆಫ್ ದ ವಾಟರ್ ಇನ್ ದ ನಾಜಲ್. ಸೊ ಇದು ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಯಾವ ರೀತಿ ಒಂದು ಪ್ರೆಷರ್ ಒಂದು 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 ಒಂದೇನಂದರೆ ಒಂದು ಯೂನಿವರ್ಸಲ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಇದನ್ನು ಯಾವುದೇ ಒಂದು ಇಂಡಸ್ಟ್ರಿಯಲ್ಲಿ ನಾವು ಒಂದು ಕರೆಕ್ಟಾಗಿ ಒಂದು ಸ್ಪ್ರೇ ಆಗಬೇಕು ಎಲ್ಲೋ ಒಂದು ಕಡೆ, ಇಲ್ಲಾಂದರೆ ಡಿ-ಏರೇಟರ್ ಒಳಗಡೆ ನಾಜಲ್ ಇರ್ತಕ್ಕಂಥದ್ದು ಪವರ್ ಪ್ಲ್ಯಾಂಟ್ ಒಳಗಡೆ ಅಕಸ್ಮಾತಾಗಿ ಇಲ್ಲೇನು ಬಂದಿದ್ದೀವಿ, ಇದು ಕೂಡ ಕಾನ್ಸೆಪ್ಟ್ ನಮ್ಗೆ ಏನು ಕ್ಲಿಯರ್ ಮಾಡುತ್ತಂದರೆ, ಒಂದು ಎಲ್ಲೋ ಒಂದು ಕರೆಕ್ಟಾಗಿ ಸ್ಪ್ರೇ ಆಗಬೇಕು ಅಂದರೆ ವಾಟ್ ಈಸ್ ದ ಹೆಡರ್ ಪ್ರೆಷರ್ ರಿಕ್ವೈರ್ಡ್ ಫಾರ್ ಪರ್ಫೆಕ್ಟ್ ಸ್ಪ್ರೇಯಿಂಗ್ ಆಫ್ ದ ವಾಟರ್ ಇನ್ ದ ನಾಜಲ್. ಸೊ ಅದೆಷ್ಟಾಗುತ್ತೆ, 2 ರಿಂದ 2.2 kg ನಮಗೆ ಏನಪ್ಪ ಅಂತಂದರೆ ಪ್ರೆಷರ್ ಬೇಕಾಗುತ್ತೆ. ಸೊ ನಿಮ್ಗೆ ಏನಪ್ಪ ಅಂತಂದರೆ ನನ್ನ ವಿಡಿಯೋಗಳು ಲೈಕ್ ಆಗಿದ್ದು ಅಂತಂದರೆ, ತುಂಬ ಜನ ನೋಡ್ತಾ ಇದ್ದೀರಾ, ನಿಮಗೆ ಇನ್ಫಾರ್ಮೇಷನ್ ಸರಿ ಅನಿಸಿದ್ರೆ ಒಂದು ಲೈಕ್ ಕೊಡಿ, ಕಾಮೆಂಟ್ ಹಾಕಿ, ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.